ರಕ್ತವಾಂತಿ ಮಾಡಿಕೊಂಡು ಗಂಭೀರ ಸ್ಥಿತಿಯಲ್ಲಿದ್ದ ಅಪರಿಚಿತ ವ್ಯಕ್ತಿಯನ್ನು ಸಮಾಜ ಸೇವಕ ನಿತ್ಯಾನಂದ ಬಳಕಡು ಅವರು ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ಸಾಗಿಸಿದರು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಗರದ ನರ್ಮ್ ಬಸ್ ನಿಲ್ದಾಣದಲ್ಲಿ ಯುವಕ ಗಂಭೀರ ಸ್ಥಿತಿಯಲ್ಲಿದ್ದಾಗ ರಕ್ಷಿಸಲಾಗಿತ್ತು. ದಾಖಲಿಸಲ್ಪಟ್ಟಿರುವ ವ್ಯಕ್ತಿ ಹೆಸರು ವಿಜಯ, 40 ವರ್ಷ, ದಂಡಿವಾಡ, ಕಾನ್ಪುರ ತಾಲೂಕು, ಬೆಳಗಾವಿ ಜಿಲ್ಲೆಯ ನಿವಾಸಿ. ಶ್ರೀಕೃಷ್ಣ ಮಠಕ್ಕೆ ಬಂದಿರುವುದಾಗಿ ಹೇಳಿಕೊಂಡಿದ್ದಾನೆ. ವಾರಸುದಾರರು ತುರ್ತಾಗಿ ವೆನ್ಲಾಕ್ ಆಸ್ಪತ್ರೆಯ ನಾಗರಿಕ ಸಹಾಯ ಕೇಂದ್ರವನ್ನು ಸಂಪರ್ಕಿಸಲು ಸೂಚಿಸಲಾಗಿದೆ. ಇನ್ನು ಪೇಜಾವರ ಅಧೋಕ್ಷಜ ಮಠದ ಓಣಿ ರಸ್ತೆಯ ಪಕ್ಕದ ತರಕಾರಿ ಅಂಗಡಿಯ ಜಗುಲಿಯಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಅಪರಿಚಿತ ವ್ಯಕ್ತಿಯನ್ನ ಸಮಾಜ ಸೇವಕ ನಿತ್ಯಾನಂದ ಬಳಕಡು ಅವರು ರಕ್ಷಿಸಿ ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ದಾಖಲುಪಡಿಸಿರುವ ಘಟನೆ ನಡೆದಿದೆ. ದಾಖಲು ಪ್ರಕ್ರಿಯೆ ನಡೆಸುವಾಗ ರೋಗಿಯ ಹೆಸರು ರಾಮೇಶ, 28 ವರ್ಷ, ತಂದೆ ಡಕ್ಯ ನಾಯ್ಕ್, ಕೆಕೆ ತಾಂಡ, ದಾವಣಗೆರೆ ಎಂದು ಹೇಳಿಕೊಂಡಿದ್ದಾನೆ. ವಾರಸುದಾರರು ಜಿಲ್ಲಾಸ್ಪತ್ರೆಯ ನಾಗರಿಕ ಸಹಾಯ ಕೇಂದ್ರವನ್ನು ಸಂಪರ್ಕಿಸುವಂತೆ ಸೂಚಿಸಲಾಗಿದೆ. ಮಠಕ್ಕೆ ಬಂದು ಇಲ್ಲಿ ಹಾಕಿದೆ ಮಠ ಆಯ್ತು. ಇಲ್ಲ ಸರ್, ನೈಟ್ ಬಂದೆ, ಊಟ ಮಾಡಿಲ್ಲ, ಎಲ್ಲ ಉಲ್ಟಿನ ಆಗ್ತಾ ಇದೆ. ಎಂತ ಮಾಡ್ತಿದ್ರಿ ಕೆಲಸ ನೀವು? ನಂದು ಜಮೀನಿದೆ ಸರ್. ಹಾಂ, ಜಮೀನಿದೆ ನಮ್ದು. ಜಮೀನಿದ್ದವರು ನೀವು ಇಲ್ಲಿ ಬಂದು ಈಗ ಮಾಡಿದ್ರೆ ಆಗ್ತದಾ? ಇಲ್ಲ ಸರ್, ಧರ್ಮಸ್ಥಳ ಎಲ್ಲ ನೋಡ್ಕೊಂಡು ಇಲ್ಲಿ ಬಂದೆ ಸರ್. ಬನ್ನಿ ಹಿಡೀರಿ ಹಿಡ್ಕೊಂಡು ಮಲ್ಕೊಳ್ಳಿ ಆಚೆ ತಲೆ ಆಚೆ ಸರ್ ಮಣ್ಣ ಮಾಡಕ್ಕ ಮಾಡಿ ಯಾರಾದ್ರು ಇದ್ದಾರೆ ಇಲ್ಲಿ? ಯಾರು ಇರ್ಬೇಕಣ್ಣ, ಒಂದು ಫೋನ್ ನಂಬರ್, ಮನೆದು ಊರಿದ್ದು ಫೋನ್ ನಂಬರ್ ಉಂಟಾ? ಇಲ್ಲ ಸರ್, ಇವರೊಟ್ಟಿಗೆ ಸಣ್ಣ ಪುಟ್ಟ ಕೆಲಸ ಗಾಡಿ ಅಂತ ಅದು ಏನೇ ಇರಲಿ ನಂಬರಲ್ಲಿ ಇಳ್ಕೊಂಡು ಬರ್ಬೇಕಲ್ಲ. ಏನು